ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ದೇವಕಿ ಅಂತ. ಊರು ಚಿಂತಾಮಣಿ. ವಯಸ್ಸು 36 ವರ್ಷ ತುಂಬಿದೆ. ಜಾತಿ ಲಿಂಗಾಯತ. ಸಮಸ್ಯೆ ಇಬ್ಬರ ಸಂಬಂಧ ದೂರವಾಗಿದೆ. ಗಂಡನ ಹೆಸರು ಬಂದು ನಾರಾಯಣ ಗಿಲಾರೆ. ಮಕ್ಕಳು ಒಬ್ಬನೇ ಗಂಡು ಮಗ. ಆಸ್ತಿ ಸ್ವಂತ ಮನೆ, ವ್ಯಾಪಾರ 2 ಇದೆ. ಅನುಭವ ಇನ್ನೂ ಆಗಿಲ್ಲ. ಸ್ನೇಹಿತರೆ, ದೇವಕಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ನಮ್ಮಿಬ್ಬರ ಸಂಬಂಧ ಗಂಡ ಮದುವೆಗಿಂತ ಮುಂಚೆ ಪ್ರೀತಿಯಲ್ಲಿ ಇದ್ದರು. ಇಬ್ಬರು ಜೊತೆಯಾಗಿಯೇ ಇರುತ್ತಿದ್ದರು. ಮನೆಯವರ ಮಾತು ಕೇಳಿ ನನ್ನನ್ನ ಮದುವೆ ಆಗಿದ್ದರು. ನನ್ನ ಚೂಲು ಜಾಸ್ತಿನೇ ಆಗುತ್ತಿತ್ತು. ಹಾಗಾಗಿ ಗಂಡನನ್ನ ಬಿಟ್ಟು ತವರು ಸೇರಿದ್ದೇನೆ. 2ನೇ ಮದುವೆ ಆಗಬೇಕು, ವರಬೇಕು. ತೂತಿಗೆ ಸುಖ ಕೊಟ್ಟರೆ ಸಾಕು, ನಿಮ್ಮ ಜೊತೆ ಬಾಳುತ್ತೇನೆ. ಸ್ನೇಹಿತರೆ, ದೇವಕಿಯವರು ಅವರ ಯಜಮಾನರನ್ನ ಬಿಡಲು ಯಾವೆಲ್ಲ ಕಾರಣಗಳು ಇವೆ ಅನ್ನುವುದನ್ನ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಮಿಂಡನ ಲಕ್ಷಣಗಳು: ವಿದ್ಯಾವಂತ ಹುಡುಗನೇ ಬೇಕು. ಜಾತಿ ಯಾವುದೇ ಇರಲಿ, ದೆಂಗಲು ಬರಬೇಕು. ಯಾವುದೇ ಕೆಟ್ಟ ಹವ್ಯಾಸಗಳು ಇರಕೂಡದು. ರಾತ್ರಿಯ ಎಲ್ಲಾ ಹೊಸ ಆಟಗಳು ಆಡಲು ಬರಬೇಕು. 3 ತಿಂಗಳಿಗೆ ಹೆಣ್ಣಿಗೆ ಮಗು ಕೊಡಬೇಕು. ಹೆಣ್ಣಿನ ಬೇಕು ಬೇಡಗಳು ಪೂರೈಸಬೇಕು. ಗಂಡಸಿಗೆ ಇರುವ ಎಲ್ಲಾ ಲಕ್ಷಣಗಳು ಇರಬೇಕು. ಸ್ನೇಹಿತರೆ, ದೇವಕಿಯವರು ಮಿಂಡನಲ್ಲಿ ಯಾವೆಲ್ಲ ಲಕ್ಷಣಗಳು ಇರಬೇಕು ಅನ್ನುವುದನ್ನ ಮುಂಚೆನೆ ಸವಿಸ್ತಾರ ಮಾಹಿತಿಯನ್ನ ನೀಡಿದ್ದಾರೆ. ಕೋಟಾ ಸಾರಿ. ಕೋಟಾ ಡೋರಿಯಾ ಸಾರಿಗಳು ಶುದ್ಧ ಹತ್ತಿ ಮತ್ತು ರೇಷ್ಮೆಯಿಂದ ಮಾಡಲ್ಪಟ್ಟ ಸಾಂಪ್ರದಾಯಿಕ ಭಾರತೀಯ ಸಾರಿಗಳಾಗಿವೆ ಮತ್ತು ಖಾಟ್ಸ್ ಎಂದು ಕರೆಯಲ್ಪಡುವ ಚದರ ತರಹದ ಮಾದರಿಗಳನ್ನು ಹೊಂದಿವೆ. ಇದರ ವಿಶೇಷ ಕೈ ನೇಯ್ಗೆಯ ತಂತ್ರವು ಬಟ್ಟೆಯನ್ನು ಅತ್ಯಂತ ಹಗುರ, ಗಾಳಿ, ಆರಾಮದಾಯಕ ಮತ್ತು ಮೃದುವಾಗಿಸುತ್ತದೆ ಮತ್ತು ಹೊಳಪು ಮುಕ್ತವನ್ನು ನೀಡುತ್ತದೆ. ಕೋಟಾ ಡೋರಿಯಾ ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದ್ದು ಅದು ಬೇಸಿಗೆಯ ಉಡುಗೆಗೆ ಅಗ್ರ ಆಯ್ಕೆಯಾಗಿದೆ ಮತ್ತು ಅದರ ಅನುಗ್ರಹವು ಅದನ್ನು ಫ್ಯಾಷನ್ ಪ್ರಪಂಚದ ಭಾಗವಾಗಿಸುತ್ತದೆ. ಕೋಟಾ ಸಾರಿಯು ವಿವಿಧ ವಿನ್ಯಾಸಗಳು ಮತ್ತು ಮಾದರಿಗಳಲ್ಲಿ ಬರುವ ಒಂದು ರೀತಿಯ ಹತ್ತಿ ರೇಷ್ಮೆ ಬಟ್ಟೆಯಾಗಿದೆ. ಇದನ್ನು ಸಾಂಪ್ರದಾಯಿಕ ರಾಜಸ್ಥಾನದ ಕೋಟಾ ನಗರದಲ್ಲಿ 250 ವರ್ಷಗಳಿಂದ ತಯಾರಿಸಲಾಗುತ್ತದೆ. ಈ ಅವಧಿಯಲ್ಲಿ ಕೋಟಾದಲ್ಲಿ ನೇಯ್ಗೆ ಕೇಂದ್ರವನ್ನು ನಗರದಲ್ಲಿ ವಾಸಿಸುತ್ತಿದ್ದ ಅವರ ಆಸ್ಥಾನಿಕರು ಮತ್ತು ಗಣ್ಯರಿಗೆ ಉತ್ತಮ ಗುಣಮಟ್ಟದ ಜವಳಿಗಳನ್ನು ಉತ್ಪಾದಿಸಲು ಸ್ಥಾಪಿಸಲಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.